Hi, hello friends, welcome to my channel. This is Dhanmantu. I am a PC technician. Friends, today I will show you how to check your RAM type. It's DD3 or DDR4 on your Windows 10 operating systems or Windows 11 operating system. Yes friends, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ RAM ಟೈಪ್ DDR3ನ ಅಥವಾ DDR4ನ ಅಂತ ಯಾವ ರೀತಿ ಚೆಕ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಜಸ್ಟ್ ಕಾಮನ್ ಆಗಿ ಫ್ರೆಂಡ್ಸ್, ನೀವು ನಿಮ್ಮ RAM ಟೈಪ್ ಅನ್ನ ಅಥವಾ CPU ಪರ್ಫಾರ್ಮೆನ್ಸ್ ಅನ್ನ ನೀವು ಯಾವ ರೀತಿ ಚೆಕ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಟಾಸ್ಕ್ ಮ್ಯಾನೇಜರ್ ಬರ್ತೀರಾ, ಟಾಸ್ಕ್ ಬಾರ್ ಅಲ್ಲಿ ಬಂದು ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಟಾಸ್ಕ್ ಮ್ಯಾನೇಜರ್ ಅಂತ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಬಹುದು. ಅಥವಾ ಸ್ಟಾರ್ಟ್ ಮೆನ್ಯೂಗೆ ಬಂದು ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟಾಸ್ಕ್ ಮ್ಯಾನೇಜರ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೂ ಕೂಡ ಕ್ಲಿಕ್ ಮಾಡಬಹುದು. ಸೊ ನಾನು ಇವಾಗ ಟಾಸ್ಕ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಪರ್ಫಾರ್ಮೆನ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಪರ್ಫಾರ್ಮೆನ್ಸ್ ಕೆಳಗಡೆ ಅಂಡರ್ ಅಲ್ಲಿ CPU ಟೈಪ್ ಇದೆ, ಪ್ರತಿಯೊಂದು CPU ಬಗ್ಗೆ ಇನ್ಫಾರ್ಮೇಶನ್ಸ್ ಇರುತ್ತೆ. ಇಲ್ಲಿ ಮೆಮೊರಿ ಅಂತ ಇದೆ ಫ್ರೆಂಡ್ಸ್, ಮೆಮೊರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದರ ಸ್ಪೀಡ್ ಕೂಡ ಇದೆ, ಅದು ಎಷ್ಟು GB ಮೆಮೊರಿ ಇದು, RAM ಎಷ್ಟು GB ಮೆಮೊರಿ ಇದು ಅಂತಂದು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಹಾಗೆ ಡಿಸ್ಕ್ ಸಂಬಂಧಪಟ್ಟ ಹಾಗೆ, ವೈಫೈ ಸಂಬಂಧಪಟ್ಟ ಹಾಗೆ, GPU 0 ಸಂಬಂಧಪಟ್ಟ ಹಾಗೆ, ಈ ರೀತಿ ಪ್ರತಿಯೊಂದು ಕೂಡ ಡೀಟೇಲ್ಸ್ ಇರುತ್ತೆ. ಸಮ್ ಟೈಮ್ಸ್ ಇದು ನಮಗೆ ಅವೈಲಬಲ್ ಇಲ್ಲ, ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಫ್ರೆಂಡ್ಸ್ ನೀವೇನು ಮಾಡಬೇಕಾಗುತ್ತೆ, ಒಂದು ಸಿಂಪಲ್ ಟೂಲ್ ಅನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ನೀವು ಯಾವ್ದಾರ ಒಂದು ಎನಿ ಬ್ರೌಸರ್ಗೆ ಹೋಗಿ, ಲೈಕ್ ಕ್ರೋಮ್ ಅಲ್ಲಿ ಹೋಗಿ ಜಸ್ಟ್ ಗೂಗಲ್ ಸರ್ಚ್ ಬಾರ್ ಅಲ್ಲಿ CPU ID ಡೌನ್ಲೋಡ್ ಅಂತ ಬರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಕೊಡಿ. ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು CPUID www.cpuid.com ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಡೋಂಟ್ ವರಿ ಫ್ರೆಂಡ್ಸ್, ಇದರ ಒಂದು ಅಫಿಷಿಯಲ್ ವೆಬ್ಸೈಟ್ ನ URL ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಜಸ್ಟ್ ಅದನ್ನ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡಬಹುದು, ಅಥವಾ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ನಿಮಗೆ ವೆಬ್ಸೈಟ್ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಎಸ್ ಫ್ರೆಂಡ್ಸ್, ಜಸ್ಟ್ ಇಲ್ಲಿ ಫಾರ್ ವಿಂಡೋಸ್ ಅಂತ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ CPU Z ಅಂತ ಹೇಳಿ ಸಿಸ್ಟಮ್ ಇನ್ಫಾರ್ಮೇಶನ್ ಸಾಫ್ಟ್ವೇರ್ ಅಂತ ಇದೆ. ಜಸ್ಟ್ ಇಲ್ಲಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನ ಸಾಫ್ಟ್ವೇರ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಆಡ್ ಬರುತ್ತೆ, ಅದನ್ನ ಕ್ಲೋಸ್ ಮಾಡಿ. ಸೊ ಒನ್ಸ್ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಸೆಟಪ್ ಇಂಗ್ಲಿಷ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಇಲ್ಲಿ 32 and 64 ಬಿಟ್ ವರ್ಷನ್ಸ್ ಅಂತ ಇದೆ. ಸೊ ಎರಡು ವರ್ಷನ್ಸ್ಗೂ ಕೂಡ ಇದು ಒಂದು ಸೆಟಪ್ ಮಾಡ್ಕೋಬಹುದು. ಜಸ್ಟ್ ಇದನ್ನ ನೀವು ಸೆಟಪ್ ಇಂಗ್ಲಿಷ್ ಅನ್ನೋ ಒಂದು ಆಪ್ಷನ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ CPU Z ಅಂತ ಇದೆ, ರೆಡಿ ಫಾರ್ ಡೌನ್ಲೋಡ್ ಅಂತ ಇದೆ. ಜಸ್ಟ್ ನೀವು ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಅದು 2 MB ಇದೆ ಫ್ರೆಂಡ್ಸ್ ಅಷ್ಟೇ. ಸೊ ನೀವು ಇಂಟರ್ನೆಟ್ ಕನೆಕ್ಟ್ ಆಗಿದ್ದೇನೆಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ ಸ್ಪೀಡ್ ಡಿಪೆಂಡ್ ಮೇಲೆ ಇದು ಡೌನ್ಲೋಡ್ ಆಗುತ್ತೆ. ಜಸ್ಟ್ 2 MB ಇದೆ. ಎಸ್ ಫ್ರೆಂಡ್ಸ್, ಈಗ ಕಂಪ್ಲೀಟ್ ಆಗಿ ಡೌನ್ಲೋಡ್ ಆಗಿದೆ. ಜಸ್ಟ್ ಇಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಸ್ ಆರ್ ನೋ ಅಂತ ಕೇಳುತ್ತೆ ಸೆಟಪ್ ಮಾಡೋದಕ್ಕೆ, ನೀವು ಎಸ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ವಿಂಡೋಸ್ ಅನ್ನ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಇಲ್ಲಿ ಲೈಸೆನ್ಸ್ ಅಗ್ರಿಮೆಂಟ್ ಕೇಳ್ತಾ ಇದೆ CPUID CPU Z. ಜಸ್ಟ್ ಅದನ್ನು ಒಂದ್ಸರಿ ಸ್ಟಡಿ ಮಾಡಿ. ಐ ಅಕ್ಸೆಪ್ಟ್ ದ ಅಗ್ರಿಮೆಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಡೆಸ್ಟಿನೇಷನ್ಸ್ ಲೊಕೇಶನ್ ಸೆಲೆಕ್ಟ್ ಫೋಲ್ಡರ್ ಕೇಳುತ್ತೆ. ಸೊ ನೀವು ಯಾವ ಲೊಕೇಶನಲ್ಲಿ ಇದನ್ನು ಇನ್ಸ್ಟಾಲ್ ಮಾಡ್ತೀರಂತ ನೀವು ಯಾವ್ದಾದ್ರು ಒಂದು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಬೋದು. ಬೈ ಡಿಫಾಲ್ಟ್ ಆಗಿ C ಪ್ರೋಗ್ರಾಮಲ್ಲಿ ಎಲ್ಲ ಸಾಫ್ಟ್ವೇರ್ಗಳು ಡೌನ್ಲೋಡ್ ಆಗೋದ್ರಿಂದ ಇದೇ ಬೆಟರ್ ಅಂತ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ಸೆಲೆಕ್ಟ್ ಸ್ಟಾರ್ಟ್ ಮೆನು ಫೋಲ್ಡರ್ ಅಂತ ಇದೆ, ಆ ಮೆನು ಫೋಲ್ಡರ್ ಹಾಗೆ ಇರಲಿ ಬೈ ಡಿಫಾಲ್ಟ್ ಆಗಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ರಿಯೇಟ್ ಡೆಸ್ಕ್ಟಾಪ್ ಐಕಾನ್ ಅಂತ ಇದೆ, ಅದನ್ನ ಅನ್ಚೆಕ್ ಇದ್ರೆ ಚೆಕ್ ಇನ್ ಮಾಡಿಕೊಂಡು ಜಸ್ಟ್ ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸ್ಟಾಲ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಫಿನಿಶ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಇಲ್ಲಿ ಯು ಕೀಸ್ ರಿಡೀಮ್ ಟೆಕ್ಸ್ಟ್ ಅಂತ ಇದೆ, ಅದನ್ನ ಅನ್ಚೆಕ್ ಮಾಡಿ ಜಸ್ಟ್ ಫಿನಿಶ್ ಕೊಡ್ತಾ ಇದ್ದೀನಿ ಇವಾಗ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಡೆಸ್ಕ್ಟಾಪ್ ಮೇಲೆ CPUID CPU Z ಅನ್ನೋ ಒಂದು ಸ್ಮಾಲೆಸ್ಟ್ ಸಾಫ್ಟ್ವೇರ್ ಈಗ ನಮ್ಮ ಪ್ರೋಗ್ರಾಮ್ ಈಗ ಡೌನ್ಲೋಡ್ ಆಗಿದೆ. ಜಸ್ಟ್ ನೀವೇನು ಮಾಡ್ತೀರ ಅಂದ್ರೆ ಫ್ರೆಂಡ್ಸ್, ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಓಪನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಎಸ್ ಆರ್ ನೋ ಅಂತ ಕೇಳುತ್ತೆ, ನೀವು ಎಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಸಾಫ್ಟ್ವೇರ್ ನಮ್ಮದು CPUID ಲೋಡ್ ಆಗ್ತಾ ಇದೆ. ಇದು 100% ಆಗೋವರೆಗೂ ವೇಟ್ ಮಾಡಬೇಕು. ಎಸ್ ಫ್ರೆಂಡ್ಸ್, ನೋಡಿ ಇವಾಗ ಜಸ್ಟ್ CPU Z ಅನ್ನು ಇವಾಗ ನಾವು ಡೌನ್ಲೋಡ್ ಮಾಡಿದ್ದೇವೆ, ಇನ್ಸ್ಟಾಲ್ ಮಾಡಿದ್ದೇವೆ. CPUಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಕೂಡ ಡೀಟೇಲ್ಸ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ನೇಮ್ ಯಾವ್ದು ಬಂದ್ಬಿಟ್ಟು, ಕೋಡ್ ನೇಮು, ಕೋರ್ ಸ್ಪೀಡು, ಪ್ರತಿಯೊಂದು ಕೂಡ ಡೀಟೇಲ್ಸ್ ನಮಗೆ
ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಮೆಮೊರಿ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಟೈಪ್ ಇಲ್ಲಿ DDR4 ಅಂತ ಇದೆ. ಸೊ ನಾನು ಯೂಸ್ ಮಾಡ್ತಾ ಇರ್ತಕ್ಕಂತಹ ಒಂದು ಮೆಮೊರಿ ಟೈಪ್ ಬಂದ್ಬಿಟ್ಟು DDR4 ಅಂತ ಹೇಳ್ಬಿಟ್ಟು ನೀವು ಕೂಡ ಚೆಕ್ ಮಾಡ್ಕೋಬಹುದು. ಇಲ್ಲಿ ನೋಡಿ 1x64 ಬಿಟ್ ಅಂತ ಇದೆ. ನಾನು 64 ಬಿಟ್ ನ ಒಂದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಗ್ರಾಫಿಕ್ ಕಾರ್ಡ್ಗೂ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಇದೆ ನೋಡಿ ಫ್ರೆಂಡ್ಸ್. ಗ್ರಾಫಿಕ್ ಕಾರ್ಡ್ನು ಕೂಡ ನಾವು ಇಲ್ಲಿ ಯಾವ ಒಂದು ಕಂಪನಿದು ಅಥವಾ ಎಲ್ಲ ಪ್ರತಿಯೊಂದು ಕೂಡ ನಾವು ಇಲ್ಲಿ ಚೆಕ್ ಮಾಡ್ಬೋದು. ಎಷ್ಟು ಗಿಗಾಬೈಟ್ಸ್ ಇದೆ ಪ್ರತಿಯೊಂದು ಕೂಡ, ಅಂದರೆ CPU ಪ್ರತಿಯೊಂದು ಡೀಟೇಲ್ಸ್, ಮೆಮೊರಿಯಿಂದ ಹಿಡಿದು ಪ್ರತಿಯೊಂದು ಡೀಟೇಲ್ಸ್ ನಮಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಈ CPU-Z ಅನ್ನೋ ಒಂದು ಸಾಫ್ಟ್ವೇರ್ ಇದು ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ದಿಸ್ ಈಸ್ ದ ಮೆಥಡ್ ಟು ಚೆಕ್ RAM ಟೈಪ್ DDR3 ಆರ್ DDR4 ಆನ್ ಯುವರ್ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ಸ್. ಎಸ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.